ನಾಳೆ ನನ್ನ ಬೆಂಬಲಿಗರ ಸಭೆಯನ್ನ ಕರೆದಿದ್ದೀನಿ. ಅಲ್ಲಿ ಅವರ ಒಂದು ನಿಲುವನ್ನು ಕೂಡ ನಾನು ತಗೊಳೋದ್ರ ಜೊತೆಗೆ ನನ್ನ ಅಂತಿಮ ತೀರ್ಪನ್ನು ನಾನು ಎಲ್ಲಾ ಪಂಚಾಯತಿ ಮಟ್ಟದಲ್ಲಿ ಭೇಟಿ ಆದ್ಮೇಲೆ ನನ್ನ ನಿಲುವನ್ನು ತಿಳಿಸ್ತೀನಿ ಅಂತ ಹೇಳ್ತಾ, ಇವತ್ತು ಹಲವಾರು ಗಾಳಿ ಸುದ್ದಿಗಳು ಹರಡ್ತಾ ಇದೆ. ಇವತ್ತು ಸಂಯುಕ್ತ ಪಾಟೀಲ್ ಅವರು ಹಾಗೂ ವೀಣಾ ಕಾಶ್ಯಪ್ನವರು ಜೊತೆಗೆ ಪ್ರಚಾರವನ್ನ ಮಾಡ್ತಾರೆ ಎನ್ನುವಂಥದ್ದನ್ನ ಅವರ ತಂದೆಯವರು ನೀಡಿದ್ರು. ಅದು ಕೂಡ ಸತ್ಯಕ್ಕೆ ದೂರವಾದದ್ದು. ಇನ್ನೂ ಕೂಡ ನನ್ನ ಅಸಮಾಧಾನ ಹಾಗೇ ಇದೆ. ಇವತ್ತು ನನ್ನ ಸ್ಪಷ್ಟವಾದ ಸ್ವಾಭಿಮಾನದ ನಿಲುವು ತಟಸ್ಥಳಾಗುವುದು ಅದು ಕೂಡ ಅಚಲವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ತಾವೆಲ್ಲರೂ ನನ್ನ ಮುಂದಿನ ನಿಲುವು ಬರುವವರೆಗೂ ಕೂಡ ನಿಮ್ಮ ನಿರ್ಧಾರ ಏನಿದೆ ಅದಕ್ಕೆ ಬದ್ಧವಾಗಿರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರಗಳು. ನಾಳೆ ನನ್ನ ಬೆಂಬಲಿಗರ ಸಭೆಯನ್ನ ಕರೆದಿದ್ದೀನಿ. ಅಲ್ಲಿ ಅವರ ಒಂದು ನಿಲುವನ್ನು ಕೂಡ ನಾನು ತಗೊಳೋದ್ರ ಜೊತೆಗೆ ನನ್ನ ಅಂತಿಮ ತೀರ್ಪನ್ನು ನಾನು ಎಲ್ಲಾ ಪಂಚಾಯತಿ ಮಟ್ಟದಲ್ಲಿ ಭೇಟಿ ಆದ್ಮೇಲೆ ನನ್ನ ನಿಲುವನ್ನು ತಿಳಿಸ್ತೀನಿ ಅಂತ ಹೇಳ್ತಾ, ಇವತ್ತು ಹಲವಾರು ಗಾಳಿ ಸುದ್ದಿಗಳು ಹರಡ್ತಾ ಇದೆ. ಇವತ್ತು ಸಂಯುಕ್ತ ಪಾಟೀಲ್ ಅವರು ಹಾಗೂ ವೀಣಾ ಕಾಶ್ಯಪ್ನವರು ಜೊತೆಗೆ ಪ್ರಚಾರವನ್ನ ಮಾಡ್ತಾರೆ ಎನ್ನುವಂಥದ್ದನ್ನ ಅವರ ತಂದೆಯವರು ನೀಡಿದ್ರು. ಅದು ಕೂಡ ಸತ್ಯಕ್ಕೆ ದೂರವಾದದ್ದು. ಇನ್ನೂ ಕೂಡ ನನ್ನ ಅಸಮಾಧಾನ ಹಾಗೇ ಇದೆ. ಇವತ್ತು ನನ್ನ ಸ್ಪಷ್ಟವಾದ ಸ್ವಾಭಿಮಾನದ ನಿಲುವು ತಟಸ್ಥಳಾಗುವುದು ಅದು ಕೂಡ ಅಚಲವಾಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ತಾವೆಲ್ಲರೂ ನನ್ನ ಮುಂದಿನ ನಿಲುವು ಬರುವವರೆಗೂ ಕೂಡ ನಿಮ್ಮ ನಿರ್ಧಾರ ಏನಿದೆ ಅದಕ್ಕೆ ಬದ್ಧವಾಗಿರಬೇಕು ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತೀನಿ. ನಮಸ್ಕಾರಗಳು.